ಎವ್ರಿವನ್. ಸೊ ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೋತಿದ್ದೇನೆ. ಸೊ ಇಟ್ಸ್ ಮೈ ಇಂಗ್ಲಿಷ್ ಚಾನೆಲ್ ಆ್ಯಂಡ್ ಐ ಆಮ್ ಸ್ಪೀಕಿಂಗ್ ಹಿಯರ್ ಕನ್ನಡ ಬಿಕಾಸ್ ಐ ಆಮ್ ಪ್ಲಾನಿಂಗ್ ಟು ಸ್ಟಾರ್ಟ್ ಅ 30 days ಕನ್ನಡ ಟು ಇಂಗ್ಲೀಷ್ ಲರ್ನಿಂಗ್ ಜರ್ನಿ. ಓಕೆ, ಈ ಸೀರೀಸಲ್ಲಿ ನಾನು ಕಂಪ್ಲೀಟಾಗಿ ಬೇಸಿಕ್ ಇಂಗ್ಲೀಷನ್ನ ಕವರ್ ಮಾಡ್ತಿದ್ದೇನೆ 30 daysಲ್ಲಿ. ಯಾವ್ಯಾವುದು ಸೆಂಟೆನ್ಸ್ ಬೇಕು, ಹೇಗೆ ಮಾತಾಡಬೇಕು, ಸೊ ಬೇಸಿಕ್ ಗ್ರಾಮರ್ಸನ್ನು ಹೇಳ್ಕೊಡ್ತಿದ್ದೇನೆ ಈ ಸೀರೀಸಲ್ಲಿ ಕಂಪ್ಲೀಟ್ಲಿ ಫಾರ್ ದ 30 days. ಓಕೆ, ಇಫ್ ಯು ಆರ್ ಇಂಟ್ರೆಸ್ಟೆಡ್ ಯು ಕ್ಯಾನ್ ಜಾಯ್ನ್ ವಿತ್ ಮೀ. ಸೊ ನಂದು ಇನ್ನೊಂದು ಪ್ಲ್ಯಾನು ಏನಂತ ಹೇಳಿದರೆ, ನನಗೆ ಕನ್ನಡದಲ್ಲಿ ಫ್ಲೂಯೆನ್ಸಿ ಕೂಡ ಇಂಪ್ರೂವ್ ಮಾಡಬೇಕು. ಫಾರ್ ಎಕ್ಸಾಂಪಲ್, ಐ ಆಮ್ ಲಿವ್ ಇನ್ ದ ಕರ್ನಾಟಕ, ಬಟ್ ದ ಥಿಂಗ್ ಈಸ್ ಮನೇಲಿ ಕೂಡ ನಾನು ಮಾತಾಡೋದು ಬೇರೆ ಲ್ಯಾಂಗ್ವೇಜು. ಅದಕ್ಕಾಗಿ ಸ್ವಲ್ಪ ಫ್ಲೂಯೆನ್ಸಿ ಕೂಡ ಇವಾಗ ಕನ್ನಡ ಮಾತು ಕೂಡ ಟಚ್ಚಲ್ಲಿಲ್ಲ. ಸೊ ಫ್ಲೂಯೆನ್ಸಿ ಕೂಡ ಹೋಗ್ತಾ ಇದೆ ಅಂತ ನನಗೆ ಫೀಲ್ ಆಗ್ತಿತ್ತು. ಸೊ ದಟ್ಸ್ ವೈ ಐ ಆಮ್ ಫೀಲಿಂಗ್ ಟು ಐ ವಾಂಟ್ ಟು ಇಂಪ್ರೂವ್ ಮೈ ಕನ್ನಡ ಕಮ್ಯುನಿಕೇಷನ್ ಆಸ್ ವೆಲ್. ಸೊ ದಟ್ಸ್ ವೈ ಐ ಸ್ಟಾರ್ಟೆಡ್ ದಿಸ್ ಸೀರೀಸ್. ಓಕೆ, ಸೊ ಫಾರ್ ಎಕ್ಸಾಂಪಲ್, ಇವಾಗ ಏನಾಗುತ್ತೆ ಅಂತ ಹೇಳಿದರೆ, ನೀವು ಯಾವುದೇ ಲ್ಯಾಂಗ್ವೇಜನ್ನು ಮಾತಾಡಲಿಕ್ಕೆ ಸ್ಟಾಪ್ ಮಾಡಿದ್ದೀರಾ ಅಂತ ಹೇಳಿದರೆ ಅದರ ಫ್ಲೂಯೆನ್ಸಿ ಹೋಗಿಬಿಡತ್ತೆ. ಅದು ಯಾವುದೇ ಲ್ಯಾಂಗ್ವೇಜ್ ಆಗಲಿ, ಇಂಗ್ಲೀಷ್ ಆಗಲಿ, ಕನ್ನಡ, ಹಿಂದಿ, ಸ್ಪ್ಯಾನಿಷ್, ಎನಿ ಲ್ಯಾಂಗ್ವೇಜ್. ಓಕೆ, ಸೊ ನೀವು ಕಂಟಿನ್ಯೂಸ್ ಆಗಿ ಮಾತಾಡ್ತಾ ಇದ್ದರೆ ಅದರ ಫ್ಲೂಯೆನ್ಸಿ ನಮ್ಮ ಹತ್ರ ಇರುತ್ತೆ. ಲೈಕ್ ವಿ ಕ್ಯಾನ್ ಈಸಿಲಿ ಸ್ಪೀಕ್ ವಿತ್ ಎನಿ ಒನ್. ಸೊ ನಂದು ಫ್ರೆಂಡ್ಸ್ ಇದ್ದಾರೆ, ದೇ ಆರ್ ಲೈಕ್ ಹೌ ಐ ಕ್ಯಾನ್ ಸೇ ಅಬೌಟ್ ಅಮಾವಾಸ್ಯೆ ಹುಣ್ಣಿಮೆಗೆ ಮಾತಾಡೋದು, ಅದರ್ ದೆನ್ ಲೈಕ್ ಮನೇಲಿ ಬೇರೆ ಲ್ಯಾಂಗ್ವೇಜ್. ಸೊ ಹೀಗೆ ರೇರ್ ಕೇಸ್ ಕನ್ನಡದಲ್ಲೇ ಮಾತಾಡೋದು. ಇರೋ ಕೆಲವೊಂದು ಫ್ರೆಂಡ್ಸು ಕೂಡ ದೇ ಆರ್ ಸ್ಟಾರ್ಟೆಡ್ ಟು ಸ್ಪೀಕ್ ಇನ್ ದ ಇಂಗ್ಲೀಷ್. ಸೊ ದಟ್ಸ್ ವೈ ಐ ಆಲ್ಸೋ ಫೀಲ್ ಲೈಕ್ ಐ ಆಮ್ losing my fluency in Kannada. So it will helpful for me and who are going to learn English, basic steps in English. Okay, ಸೊ ಲೆಟ್ ಸ್ಟಾರ್ಟ್ ದ ಸೀರೀಸ್. ಸೊ ಇವಾಗ ನೀವು ಎಲ್ಲೋ ದೇವಸ್ಥಾನಕ್ಕೆ ಹೋಗ್ತಿದ್ದೀರಾ ಅಥವಾ ಎಲ್ಲಾದರೂ ಟೆಂಪಲ್ ಆ್ಯಂಡ್ ದೇವಸ್ಥಾನ ಇಸ್ ಕಂಪ್ಲೀಟ್ಲಿ ಸೇಮ್. ಓಕೆ, ಯಾವುದೋ ಒಂದು ದೇವಸ್ಥಾನಕ್ಕೆ ಹೋಗ್ತಿದ್ದೀರಾ ಅಥವಾ ಎಲ್ಲೋ ರಸ್ತೆ ಹತ್ರ ನಡ್ಕೊಂಡು ಹೋಗ್ತಿದ್ದೀರಾ, ಸ್ಕೂಲಿಗೆ ಹೋಗ್ತಿದ್ದೀರಾ, ಅಕಸ್ಮಾತಾಗಿ ನಿಮಗೆ ಯಾರಿಗಾದರೂ ಮೀಟ್ ಮಾಡಿದ್ದೀರಾ. ಸೊ ಆವಾಗ ಹೇಗೆ ಗ್ರೀಟ್ ಮಾಡ್ತೀರಾ? ಫಸ್ಟ್ ನಾವು ಹೇಳೋದು ಹಾಯ್, ಹಲೋ. ಸೊ ಇವಾಗ ಬೆಳಿಗ್ಗೆ ಆಗಿದ್ದರೆ ಗುಡ್ ಮಾರ್ನಿಂಗ್, ಮಧ್ಯಾಹ್ನ ಆಗಿದ್ದರೆ ಗುಡ್ ಆಫ್ಟರ್ನೂನ್, ಸಂಜೆ ಆಗಿದ್ದರೆ ಗುಡ್ ಈವ್ನಿಂಗ್, ಹಾಗೆ ಗ್ರೀಟ್ ಮಾಡೋದಲ್ವಾ? ಹಾಯ್, ಹಲೋ, ಗುಡ್ ಮಾರ್ನಿಂಗ್, ಗುಡ್ ಆಫ್ಟರ್ನೂನ್, ಗುಡ್ ಈವ್ನಿಂಗ್ ಅಂತ. ಸೊ ಅದೇ ರೀತಿ ಇವಾಗ ಸಂಜೆ ನೈಟ್ ಲೈಕ್ ನೀವು ಮಲ್ಕೋತೀರಾ ಅರೌಂಡ್ 10-11, ಅವಾಗ ಹೇಗೆ ಗ್ರೀಟ್ ಮಾಡ್ತೀರಾ ಸಮ್ವನ್? ವಾಟ್ಸಪ್ ಮೆಸೇಜ್ ಕೂಡ ಕಳಿಸ್ತೀರಾ ಅಲ್ವಾ? ಗುಡ್ ನೈಟ್, ಸ್ವೀಟ್ ಡ್ರೀಮ್ಸ್, ರೈಟ್? ದಿಸ್ ಆಲ್ ಆರ್ ಕಮ್ಸ್ ಅಂಡರ್ ಅವರ್ ಗ್ರೀಟಿಂಗ್ ಪಾರ್ಟ್. Today this much is enough, so we are going to learn tomorrow more depth. Okay, in this series I am totally complete all the basic things. Okay, I'm not sure about 100% things I can complete, but I will try to complete in these 30 days. Follow for more topics. Okay, and don't forget to subscribe my channel and like. Okay, like kuda ಮಾಡಿ, subscribe kuda ಮಾಡಿ. Thank you. ಏನಾದರೂ ತಪ್ಪಾಗಿದ್ರೆ I'm sorry for that. Next time I will be correct it out. Thank you.